ಸೊ ಇದೇ ರೀತಿ ನಮ್ಮ ಜಿಕೆ ಫೌಂಡೇಶನ್ ಇನ್ನ ಮುಂದೆ ಬರೋ ದಿವಸಗಳಲ್ಲಿ ಇನ್ನ ದೊಡ್ಡದಾಗಿ ಬೆಳಿಬೇಕು. ಇದೇ ರೀತಿ ನಮ್ಮ ಬಡವರಿಗೆ ಇದೇ ರೀತಿ ಸಹಾಯ ಮಾಡಬೇಕು. ಅವ್ರಿಗೆ ಯಾವತ್ತೇ ಆಗ್ಲಿ ನನ್ನ ಕಡೆಯಿಂದ, ನಮ್ಮ ಕಾರ್ಪೊರೇಟ್ಗಳ ಕಡೆಯಿಂದ ಯಾವತ್ತೂ ನನ್ನ ಸಹಕಾರ ಇದ್ದೇ ಇರ್ತದೆ. ಈ ದಿನ ಅವರು ಹುಟ್ಟುಹಬ್ಬ ಆರ್ಥಿಕ ಶುಭಾಶಯ ತಿಳಿಸುತ್ತಾ ಇಲ್ಲಿಗೆ ಬರ್ಬೇಕಂತ ಎಲ್ಲ ಸ್ವಇಚ್ಛೆಯಿಂದ ಎಲ್ಲರೂ ನಾವು ಒಬ್ಬೊಬ್ರು ಸೇರಿ ಇಲ್ಲಿಗೆ ಬಂದ್ವಿ. ಯಾಕಂದ್ರೆ ಅವರ ಒಂದು ಒಳ್ಳೆ ಮನಸ್ಸು. ಸಾಕಷ್ಟು ಒಂದು 2 ವರ್ಷದಿಂದ ನೋಡ್ತಾ ಇದೀವಿ. ಪ್ರತಿಯೊಂದು ಕಾಂಪಿಟೇಷನ್ ಅಲ್ಲಿ, ಪ್ರತಿಯೊಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ, ಚೆಸ್ ಕಾಂಪಿಟೇಷನ್, ಇನ್ನೊಂದು ಪ್ರತಿಯೊಂದು ಅವ್ರ ಸಹಕಾರ ದೇವರು ಅವ್ರಿಗೆ ಕೊಟ್ಟಿದ್ದಾನೆ. ಅವ್ರು ಮಾಡ್ತಿದ್ದಾರೆ, ಎಲ್ಲರಿಗೆ ಕೊಡ್ತಾರೆ. ಬಟ್ ಮಾಡ್ಬೇಕು, ಕೈಯಿಂದ ₹1 ಹೋಗ್ಬೇಕಂದ್ರೆ ಯಾರ ಕೈಲೇ ಆಗಲ್ಲ. ಈಗ ನಂದೀಶ್ ಅವ್ರು ಹೇಳಿದ್ಮೇಲೆ ಕೂಡ ಅರ್ಥ ಆಯ್ತು, ಅಲ್ಲೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ಅಂತ. ಇಂಥವು ಬಹಳಷ್ಟು ಕಡೆ ನಾನೆಲ್ಲ ನೋಡಿದ್ದೀನಿ. ಇವತ್ತು ಟೈಮು, ಅವರು ಸಹಕಾರ ಎಲ್ಲ ಸಾರ್ವಜನಿಕರಿಗೆ ಪರವಾಗಿ ಎಲ್ಲ ಕಡೆ ಹೋಗಿ ಹಿಂಗ ಎಲ್ಲ ಆಕ್ಟಿವಿಟೀಸ್ ಮಾಡೋದು ಎಲ್ಲೇ ಆಗಲ್ಲ. ಇಂಥವ್ರು ಯಾರೇ ಇರಲಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಇಡೀ ಕಾರ್ಪೊರೇಷನ್ ಇಂದ ಕೂಡ ನಾವು ಎಲ್ಲರೂ ಎದ್ದು ಬಂದ್ವಿ. ನಾನು, ನಮ್ಮ ಮೇಯರ್ ನಂದೀಶ್ ಅವರು, ನಮ್ಮ ರಾಮಂಜಣ್ಣವ್ರು ಇರ್ಬೋದು, ನಮ್ಮ 7ನೇ ವಾರ್ಡು ಶಿವರಾಜಣ್ಣವ್ರು ಇರ್ಬೋದು, ನಾವೆಲ್ಲ ಒಟ್ಟಿಗೆ ಬಂದು ಅಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಒಳ್ಳೆ ಅಧಿಕಾರ ಬರಲಿ ಅಂತ ಹೇಳ್ತಾ, ಬಾಪುನಗರ ಬಡವರು ನಮ್ಮ ಸ್ಕೂಲು ಅಲ್ಲಿ ಬಂದು ಕೂಡ ಬುಕ್ಸ್ ವಿತರಣೆ ಮಾಡಿದ್ದಾರೆ, ಕೆಲವು ಫಂಕ್ಷನ್ ಮಾಡಿದ್ದಾರೆ. ಪ್ರತಿ ಒಂದು ತಲೆ ಎಲ್ಲೇನ ನೋಡು ಅದು ದಾನ ಧರ್ಮ ಮಾಡ್ತಾರ. ಜಿಕೆ ಫೌಂಡೇಶನ್ ಇದ್ದ ಹಿಂಗೆ ಮುಂದೆ ವರ್ಷಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳಿದ್ರೆ ಅವ್ರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ. ಅವರು ನಮ್ಮ 8ನೇ ವಾರ್ಡ್ನಲ್ಲೂ ಸ್ಕೂಲ್ಗೆ ಐದು ಬಹಳ ಮಕ್ಕಳಿಗೆ ತೊಂದರೆ ಐತೆ ಅಂತ ಹೇಳಿದ್ರೆ ಬಂದು 60,000 ಇಮಿಡಿಯೇಟ್ಲಿ ಚೆಕ್ ಕೊಟ್ಟೋದ್ರು. ಇಂಥ ದಾನ ಧರ್ಮ ಮಾಡ್ತಾ ಇದಾರ. ಅವ್ರಿಗೆ ಆರೋಗ್ಯ ಐಶ್ವರ್ಯ ಉನ್ನತ ಮಟ್ಟದ ಉದ್ಯಮ ನಿಲ್ಬೇಕಂತ ಹೇಳಿ ಇದು ಸೂರ್ಯ ನ್ಯೂಸ್ ಕನ್ನಡ.